ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ವಿಜ್ಞಾನ ವಿಭಾಗ ಭಾಗ 1ನಲ್ಲಿ ಬರುವಂತಹ ಒಂದು ವಿಷಯಗಳು ಅಂದರೆ ಪರಿವಿಡಿ ಮತ್ತು ಮೊದಲನೇ ಚಾಪ್ಟರ್ನ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ತರಗತಿಗಳು ಪೇಪರ್ 1 TETಗೂ ಮತ್ತು HSTR GPSTR ಹಾಗೂ 6ನೇ ತರಗತಿಯ ಮಕ್ಕಳಿಗೂ ಎಲ್ಲರಿಗೂ ಈ ಒಂದು ತರಗತಿ ಏನಾಗುತ್ತೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಮೊದಲಿಗೆ ಪರಿವಿಡಿ ಏನೇನಿದೆ ಅಂಥೇಳಿ ನೋಡ್ಕೊಳ್ಳೋಣ. ಮೊದಲನೇ ಚಾಪ್ಟರು ಆಹಾರದ ಘಟಕಗಳು. ಅಂದರೆ ಆಹಾರದ ಘಟಕಗಳು ಯಾವ ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಪ್ರೋಟೀನ್ಸು ಇವೆಲ್ಲ ಬರುತ್ತಲ್ಲ, ಇವಕ್ಕೇನಂತೀವಿ ನಾವು ಆಹಾರದ ಘಟಕಗಳು ಅಂಥೇಳಿ ಕರಿತೀವಿ. ಪದಾರ್ಥಗಳನ್ನು ಗುಂಪುಗಳಾಗಿ ವರ್ಗೀಕರಿಸುವುದು, ಪದಾರ್ಥಗಳನ್ನು ಬೇರ್ಪಡಿಸುವಿಕೆ, ಸಸ್ಯಗಳನ್ನು ತಿಳಿಯುವುದು, ದೇಹದ ಚಲನೆಗಳು, ಇಷ್ಟು ಏನಿದೆ ಅಂದರೆ ಮೊದಲನೇ ಭಾಗದಲ್ಲಿ ಏನು ಮಾಡ್ತವೆ ಅಂದರೆ ಭಾಗ 1ನಲ್ಲಿ ಬರುವಂತಹ ತರಗತಿಗಳಾಗಿರ್ತವೆ. ಇವಾಗ ಮೊದಲನೇದಾಗಿ ಆಹಾರದ ಘಟಕಗಳು. ನಾವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಏನು ಮಾಡಿದ್ದೀವಿ ನಾವು ಹಿಂದಿನ ತರಗತಿಯಲ್ಲಿ ಕಲಿತಿರ್ವಿ. ಅಂದರೆ EVS ಅಲ್ಲಿ ಏನು ಮಾಡಿದ್ವಿ, 5ನೇ ತರಗತಿ EVS ಅಲ್ಲಿ ಕಲ್ಕೊಂಡಿದ್ದೀವಿ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಾರತದ ವಿವಿಧ ಭಾಗಗಳಲ್ಲಿ ಜನರು ತಿನ್ನುವಂತಹ ಆಹಾರ ಪದಾರ್ಥಗಳನ್ನು ಗುರುತಿಸಿ ಭಾರತದ ನಕ್ಷೆಯಲ್ಲಿ ಏನು ಮಾಡಿದ್ದಾರೆ, ಆ ಆಹಾರ ಪದಾರ್ಥಗಳನ್ನು ಏನು ಮಾಡಿದ್ದಾರೆ ಅವರು ಗುರುತಿಸಿದ್ದಾರೆ. ಒಂದು ಊಟವು ಚಪಾತಿ, ದಾಲ್, ಬದನೆಕಾಯಿ ಪಲ್ಯವನ್ನು ಒಳಗೊಂಡಿರಬಹುದು. ದಾಲ್ ಅಂದ್ರೇನು, ಸಾಂಬಾರು, ಮತ್ತು ಪಲ್ಯವನ್ನು ಏನು ಪಲ್ಯ ಇದೆ ಇಲ್ಲಿ, ಬದನೆಕಾಯಿ ಪಲ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇನ್ನೊಂದರಲ್ಲಿ ಏನಿದೆ ಅಂತೆ, ಅನ್ನ, ಸಾಂಬಾರು ಮತ್ತು ಬೆಂಡೆಕಾಯಿ ಪಲ್ಯ ಇರಬಹುದು. ಮತ್ತೊಂದರಲ್ಲಿ ಏನಿದೆ, ಪಡ್ಡು ಅಂದರೆ ಕುಂಡುಪಾಂಗಳು ಅಂತ ಏನು ಕರಿತೀವಲ್ಲ ಅದು, ಅಥವಾ ದೋಸೆ, ಮೀನಿನ ಸಾರು ಮತ್ತು ತರಕಾರಿಗಳು ಇರಬಹುದು. ಒಂದು ತಟ್ಟೆಯಲ್ಲದು, ಇನ್ನೊಂದು ತಟ್ಟೆಯಲ್ಲಿ ಇದು, ಹೀಗೆ ಬೇರೆ ಬೇರೆ ಇದ್ದಾವೆ ಅಂತ ತಿಳ್ಕೊಳ್ಳಿ. ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಊಟಗಳಲ್ಲಿ ಯಾವುದಾದ್ರೂ ಒಂದು ರೀತಿ ಏನಿರಬೇಕು, ಧಾನ್ಯದಿಂದ ಕೂಡಿದಂತಹ ಆಹಾರ ಪದಾರ್ಥ ಇರಬೇಕು. ಕನಿಷ್ಠ ಒಂದಾದರೂ ಇರಬೇಕಂತೆ. ಇತರ ಆಹಾರ ಪದಾರ್ಥಗಳಂತಹ ದಾಲ್ ಅಥವಾ ಮಾಂಸದ ಅಡಿಗೆ ಮತ್ತು ತರಕಾರಿಗಳು ಇರಬಹುದು. ಮೊಸರು, ಬೆಣ್ಣೆ, ಹಾಲು ಮತ್ತು ಉಪ್ಪಿನಕಾಯಿಗಳನ್ನು ಸಹ ಒಳಗೊಂಡಿರಬಹುದು. ಇಲ್ಲೇನು ಮಾಡಿದ್ದಾರೆ, ಕೋಷ್ಟಕ 1ರಲ್ಲಿ ಏನು ಮಾಡಿದ್ದಾರೆ, ವಿವಿಧ ರಾಜ್ಯಗಳಲ್ಲಿ ಯಾವ್ಯಾವ ಊಟಗಳು ಸಾಮಾನ್ಯವಾಗಿ ಬಳಸ್ತಾರೆ ಅಂತೇಳಿ ಇಲ್ಲಿ ಒಂದು ಲಿಸ್ಟ್ ಮಾಡಿ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಫಸ್ಟ್ನೇ ರಾಜ್ಯ ಯಾವುದಂದರೆ ಪಂಜಾಬು. ಇಲ್ಲಿ ಬೆಳೆಸುವಂಥ ಆಹಾರ ಪದಾರ್ಥಗಳು ಅಂದರೆ ಊಟಕ್ಕೆ ಏನು ಬಳಸ್ತಾರೆ ಜಾಸ್ತಿ ಅಂತಂದರೆ ಮೆಂಕೆಜೋಳದ ರೊಟ್ಟಿ. ಹೆಂಗೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇರುತ್ತಲ್ಲ, ಹಾಗೆ ಮೆಂಕೆಜೋಳದ ರೊಟ್ಟಿ ಏನು ಮಾಡ್ತಾರಂತೆ ಪಂಜಾಬ್ದವರು ಬಳಸ್ತಾರಂತೆ. ಬೇಳೆ ಅಥವಾ ಮಾಂಸದ ಪದಾರ್ಥಗಳು ಯಾವ್ಯಾವು ಅಂದರೆ ರಾಜ್ಮಾ, ಕಿಡ್ನಿ ಬೀನ್ಸ್, ಅದಕ್ಕೇನಂತಾರೆ ಕಿಡ್ನಿ ಬೀನ್ಸ್ ಅಂತೇಳಿ ಕರೀತಾರಂತೆ. ಈ ಒಂದು ಪದಾರ್ಥ ಏನು ಮಾಡ್ತಾರೆ ಅವರು ಬಳಸ್ತಾರೆ. ತರಕಾರಿಗಳು ಏನು ಬಳಸ್ತಾರೆ ಅಂದರೆ ಸಾಸಿವೆ, ಎಲೆ, ಸಾರು ಏನು ಮಾಡ್ತಾರೆ ಅವರು ಬಳಸ್ತಾರೆ. ಹಾಗೆ ಇತರೆ ಇನ್ನು ಏನೇನು ಬಳಸ್ತಾರೆ ಅಂತಂದರೆ ಮೊಸರು ಮತ್ತು ತುಪ್ಪ, ಈ ಎಲ್ಲ ಪದಾರ್ಥಗಳು ಏನು ಬಳಸ್ತಾರೆ, ಪಂಜಾಬ್ನಲ್ಲಿ ಬಳಸ್ತಾರೆ. ಒಂದು ಬಿಟ್ಕೋಬೇಕು. ಹಾಗೆ ಆಂಧ್ರ ಪ್ರದೇಶದಲ್ಲಿ ಏನು ಬಳಸ್ತಾರೆ, ಮುಖ್ಯವಾಗಿ ಅಲ್ಲಿ ಅನ್ನ ಜಾಸ್ತಿ ಏನು ಮಾಡ್ತಾರೆ ಬಳಸ್ತಾರೆ. ಹಾಗೆ ಬೇಳೆ ಕಾಳುಗಳು ಬಂದರೆ ತೊಗರಿಬೇಳೆ ಮತ್ತು ರಸಮ್, ತರಕಾರಿ ಬಂದರೆ ತೊಂಡೆಕಾಯಿ. ಹಾಗೆ ಇತರೆ ಪದಾರ್ಥಗಳು ಯಾವಂದರೆ ಮಜ್ಜಿಗೆ, ತುಪ್ಪ, ಉಪ್ಪಿನಕಾಯಿ. ಮತ್ತು ಬೇರೆ ಬೇರೆ ತರಕಾರಿಗಳು ಬಳಸಲ್ವಾ ಅಂತಂದರೆ ಬೇರೆ ಬೇರೆ ತರಕಾರಿಗಳು, ಎಲ್ಲ ತರಕಾರಿಗಳು ಬಳಸ್ತಾರೆ. ಆದರೆ ಫೇಮಸ್ ಆಗಿ ಬಳಸುವಂಥ ತರಕಾರಿ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ನಮ್ಮ ಊಟದಲ್ಲಿ ಈ ಎಲ್ಲ ವೈವಿಧ್ಯತೆ ನಿಜವಾಗಿಯೂ ಇಲ್ಲದಿರಬಹುದು. ಇವೆಲ್ಲಗಳನ್ನು ನಾವು ಊಟದಲ್ಲಿ ಒಂದೊಂದು ಸರಿ ಇರಬಹುದು ಅಥವಾ ಇಲ್ಲದೆ ಇರಬಹುದು. ನಾವು ಪ್ರಮಾಣ ಮಾಡುವ ಸಂದರ್ಭದಲ್ಲಿ ನೋಡಬೇಕು, ದಾರಿಯಲ್ಲಿ ಸಿಗುವ ಅಂದರೆ ನಾವೇನು ಪ್ರಯಾಣ ಮಾಡ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಗುವ ಯಾವುದೇ ಆಹಾರ ಪದಾರ್ಥ ಏನು ಮಾಡಬೇಕು, ನಾವು ತಿನ್ನಬೇಕು. ಇವಾಗ ನಮ್ಮ ಕಡೆ ಜೋಳ ಮಾಡ್ತಾರೆ. ಈಗ ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಊಟ ಮಾಡಿದರೆ ದಕ್ಷಿಣ ಕರ್ನಾಟಕದಲ್ಲಿ ಮುದ್ದೆ ಊಟ ಮಾಡ್ತಾರೆ. ಹಾಗಾಗಿ ನಮಗೇನಾಗುತ್ತೆ, ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿಂದಾಗ
ನಮಗೆ ರಾಗಿದು ಅಂದರೆ ರಾಗಿ ಪದಾರ್ಥ ನಮಗೆ ಸಿಗೋದಿಲ್ಲ. ಅವಾಗೇನು ನಾವು ಪ್ರಯಾಣ ಮಾಡ್ತಾ ಇರ್ತೀವಲ್ಲ, ಅಂದರೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ, ಅವಾಗ ಆ ಪ್ರದೇಶದಲ್ಲಿ ಸಿಗುವಂಥ ಆಹಾರ ಪದಾರ್ಥ ಏನ್ಬೇಕಂತ ನಾವು ತಿನ್ನಬೇಕು ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಊಟದಲ್ಲಿ ವೈವಿಧ್ಯತೆ ಇರಲು ಯಾವುದೇ ಕಾರಣ ಇರಲೇಬೇಕಂತೇನಿಲ್ಲ. ಕೆಲವು ವಿಶೇಷ ಉದ್ದೇಶಗಳಿಗೆ ನಮ್ಮ ದೇಹಕ್ಕೆ ವಿಭಿನ್ನ ರೀತಿಯ ಆಹಾರದ ಅವಶ್ಯಕತೆ ಇರ್ತೈತಿ ಅಂಥೇಳಿ ನಾವು ಏನ್ಬೇಕು ಅವಾಗ ಯೋಚನೆ ಮಾಡಬೇಕು. ಈಗ ವಿವಿಧ ಆಹಾರ ಪದಾರ್ಥಗಳು ಏನನ್ನು ಒಳಗೊಂಡಿರುತ್ತವೆ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ಪ್ರತಿಯೊಂದು ಅಡಿಗೆಯು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಾಂಶಗಳಿಂದ ಆಗಿರ್ತೈತಿ. ಪ್ರತಿಯೊಂದು ಆಹಾರ ಅಂದರೆ ಅಥವಾ ಅಡುಗೆ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಪ್ರಾಣಿ ಮೂಲದಂತಹ ಪದಾರ್ಥ ಮಾಡ್ಬೋದು ಅಥವಾ ಸಸ್ಯ ಮೂಲಗಳಿಂದ ದೊರೆಯುವಂಥ ಪದಾರ್ಥಗಳಿಂದ ನಾವೇನು ಮಾಡ್ಬೋದು, ಅಡುಗೆಯನ್ನು ಮಾಡಬಹುದು. ನಮ್ಮ ದೇಹಕ್ಕೆ ಅವಶ್ಯಕವಾದ ಕೆಲವು ಪೋಷಕಾಂಶಗಳನ್ನು ಮಾಡ್ತೇವೆ ಆ ಆಹಾರದಿಂದ ನಮಗೆ ಸಿಗ್ತವೆ. ಈ ಪೋಷಕಗಳನ್ನು ಅಂದರೆ ಈ ಅಂಶಗಳನ್ನು ಏನಂತೀವಿ ನಾವು ಪೋಷಕಗಳು ಅಂಥೇಳಿ ಕರಿತೀವಿ. ಅಂದರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯದಿಂದ ಏನು ಸಿಗುತ್ತಲ್ಲ ನಮ್ಮ ದೇಹಕ್ಕೆ, ಅದಕ್ಕೆ ಏನಂತೀವಿ ನಾವು ಪೋಷಕಗಳು ಅಂಥೇಳಿ ಕರಿತೀವಿ. ಈಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಕೊಬ್ಬು, ವಿಟಮಿನ್ಸ್, ಖನಿಜಗಳು ಇವೇನು ಮುಖ್ಯವಾಗಿ ಪೋಷಕಗಳಂತೇಳಿ ಕರಿತೀವಿ. ಇವೇ ಏನು ಘಟಕಾಂಶಗಳು ಸಹ ಆಗ್ತವೆ. ಇದರ ಜೊತೆಗೆ ಮತ್ತು ನಮ್ಮ ದೇಹಕ್ಕೆ ಅವಶ್ಯಕವಾದಂತಹ ನಾರು ಪದಾರ್ಥ ಅಂದರೆ ಯಾವೆಲ್ಲಿ ಬರ್ತವೆ ಇಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟು ಮತ್ತು ಮೂಲಂಗಿ ಇವೆಲ್ಲ ಏನು ಮಾಡ್ತವೆ ನಾರು ಪದಾರ್ಥದಲ್ಲಿ ಬರ್ತವೆ. ಹಾಗೆಯೇ ನಾರು ಪದಾರ್ಥ ಅಲ್ಲದೆ ನೀರನ್ನು ಸಹ ಏನು ಮಾಡಬೇಕು, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತಹ ಒಂದು ಪೋಷಕಾಂಶವಾಗಿರ್ತದೆ. ಈ ಎಲ್ಲ ಪೋಷಕಗಳನ್ನು ಎಲ್ಲ ಆಹಾರ ಪದಾರ್ಥಗಳು ಒಳಗೊಂಡಿದ್ದೇವೆ ಅಥವಾ ಇಲ್ಲವೇ ಅಂತ ಏನು ಮಾಡಬೇಕು, ನಾವು ಪರೀಕ್ಷಿಸ್ಕೋಬೇಕು. ಕೆಲವು ಬೇಯಿಸಿದ ಆಹಾರದಲ್ಲಿ ಅಥವಾ ಬೇಯಿಸಿದ ಘಟಕಾಂಶದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳಿವೆ ಎಂಬುದನ್ನು ನಾವು ಸರಳ ವಿಧಾನದಿಂದ ಪರೀಕ್ಷಿಸಬಹುದು. ಬೇಯಿಸಿದಾಗ ಎಷ್ಟು ಪೋಷಕಗಳಿರ್ತಾವೋ ಅಥವಾ ಬೇಯಿಸಲ್ದೇ ಇದ್ದಾಗ ಎಷ್ಟು ಪೋಷಕಗಳಿರ್ತಾವೋ, ಅಂದರೆ ಎಷ್ಟು ಪ್ರೋಟೀನ್ಸ್ ಅದರಲ್ಲಿ ಇರ್ತಾವೋ ಅವೆಲ್ಲ ಏನು ಮಾಡಬೇಕು, ನಾವು ಪತ್ತೆ ಹಚ್ಕೊಳ್ಬೇಕು. ಇತರ ಪೋಷಕಗಳನ್ನು ಗುರುತಿಸುವ ಪರೀಕ್ಷೆಗಳಿಗೆ ಹೋಲಿಸಿದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಕೊಬ್ಬುಗಳು ಇರುವಿಕೆಯನ್ನು ನಾವು ತೋರಿಸುವ ಪರೀಕ್ಷೆಗಳು ಬಹಳ ಸುಲಭ. ಅಂದರೆ ಬೇರೆ ಇದಕ್ಕೆ ಹೋಲಿಸಿದರೆ ಬೇರೆ ಅಂದರೆ ಘಟಕಗಳಿಗೆ ಅಂದರೆ ಆಹಾರದ ಘಟಕಗಳಿಗೆ ಹೋಲಿಸಿದರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು ಮತ್ತು ಕೊಬ್ಬುಗಳು ಏನು ಮಾಡ್ತೇವೆ, ಅವು ಸುಲಭವಾಗಿ ನಾವು ಏನು ಮಾಡ್ಬೋದು, ಪತ್ತೆಯನ್ನು ಹಚ್ಕೊಳ್ಬೋದು. ನಾವು ಈ ಪರೀಕ್ಷೆಗಳನ್ನು ಮಾಡೋಣ. ಯಾವ್ಯಾವ ಆಹಾರ ಪದಾರ್ಥದಲ್ಲಿ ಕೊಬ್ಬಿದೆ, ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ ಅಂಥೇಳಿ ನಾವು ಹೇಗೆ ಕಂಡುಹಿಡಬೇಕು ಅಂತೇಳಿ 1.2 ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಆ ಕೋಷ್ಟಕದಲ್ಲಿ ಅವ್ರು ಏನು ಮಾಡಿದ್ದಾರೆ, ದಾಖಲೆ ಮಾಡಿದ್ದಾರೆ. ಈ ಪರೀಕ್ಷೆಗಳು ಮಾಡಬೇಕಾದ್ರೆ ಏನು ಬೇಕಾದರೆ ಕಾಸ್ಟಿಕ್ ಸೋಡಾ ಬೇಕು, ಕಾಪರ್ ಅಂದರೆ ತಾಮ್ರ ಬೇಕು, ಕಾಪರ್ ಸಲ್ಫೇಟ್ ಅಂದರೆ ತಾಮ್ರದ ಸಲ್ಫೇಟ್ ಬೇಕು, ಹಾಗೆ ಅಯೋಡಿನ್ ದ್ರಾವಣಗಳು ನಿಮಗೆ ಏನಾಗುತ್ತೆ ಬೇಕಾಗ್ತವೆ. ಕೆಲವು ಪ್ರಾಣಾಯಾಮಗಳನ್ನು ತೆಗೆದುಕೊಂಡು ಒಂದು ಹನಿಗೆ ನೋಡಬೇಕು, ನಾವು ಡ್ರಾಪರ್ ಅಂದರೆ ಹನಿ ಹಾಕಬೇಕು. ಹಾಕಿ ಏನು ಮಾಡಬೇಕು, ನಾವು ಇಲ್ಲಿ ಪರೀಕ್ಷಿಸ್ಕೋಬೇಕು. ಬೇಯಿಸಿದ ಮತ್ತು ಬೇಯಿಸದೇ ಇರುವ ಆಹಾರ ಪದಾರ್ಥಗಳ ಮೇಲೆ ಈ ಪರೀಕ್ಷೆಗಳನ್ನು ನಾವು ಮಾಡಬೇಕು. ಈ ಪರೀಕ್ಷೆಗಳ ವೀಕ್ಷಣೆಗಳನ್ನು ದಾಖಲಿಸುವ ರೀತಿಯನ್ನು ಏನು ಮಾಡಿದ್ದಾರೆ ಅಂದರೆ ಕೋಷ್ಟಕ 1.2ರಲ್ಲಿ ಅವರು ಮಾಡಿದ್ದಾರೆ. ಕೆಲವು ಆಹಾರ ಪದಾರ್ಥಗಳು ಈ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಬಳಸಿ ನಮಗೆ ದೊರೆಯುವಂಥ ಆಹಾರ ಪದಾರ್ಥಗಳನ್ನು ಹೇಗೆ ಬಳಸ್ಕೊಳ್ತೀವಿ ಅಂತ ನೋಡಬೇಕಲ್ಲಿ ಪರೀಕ್ಷೆಯನ್ನು ನಾವು ಮಾಡಿಸ್ಕೋಬೋದು. ಅಂದರೆ ನಾವೇನು ಮಾಡೋದು, ಪರೀಕ್ಷೆಯನ್ನು ಮಾಡ್ಕೋಬೋದು. ಈ ಪರೀಕ್ಷೆಗಳನ್ನು ತುಂಬ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ರಾಸಾಯನಿಕಗಳ ರುಚಿ ನೋಡುವುದಾಗಲಿ ತಿನ್ನುವುದಾಗಲಿ ಮಾಡ್ಬೋದು. ನಾವೇನು ಪ್ರಯೋಗ ಮಾಡ್ತಾ ಇರ್ತೀವಿ ಆವಾಗ ಇವುಗಳನ್ನು ನಾವು ಟೇಸ್ಟನ್ನು ಮಾಡೋಕ್ಕೆ ಹೋಗಬಾರ್ದು, ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ನಿಮಗೆ ಅಗತ್ಯವಿರುವ ಮೊದಲೇ ತಯಾರಂತಹ ದ್ರಾವಣಗಳು ಲಭ್ಯವಿಲ್ಲದಿದ್ದಲ್ಲಿ ಈ ಕೆಳಗಿನಂತೆ ನಿಮ್ಮ ಶಿಕ್ಷಕರು ಅವುಗಳನ್ನು ನೋಡ್ತಾರೆ, ತಯಾರಿಸಿಕೊಳ್ತಾರೆ. ನಿಮ್ಮ ಹತ್ರ ಇಲ್ಲವೋ ಅವು ಏನು ಮಾಡ್ತಾರೆ, ಅವರು ಒದಗಿಸಿಕೊಡ್ತಾರೆ. ಅವರೇನು ಒಂದು ಪ್ರಾಣಾಳದಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸ್ಬೇಕು. ಒಂದು ಪ್ರಾಣಾಳ ಇದೆ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸ್ಬೇಕು. ಕೆಲವು ಹನಿ ಟಿಂಕ್ಚರ್ ಅಯೋಡಿನ್ ನೋಡಬೇಕು ಸೇರಿಸುವುದರ ಮೂಲಕ ದುರ್ಬಲ ಅಯೋಡಿನ್ ಪ್ರಮಾಣವನ್ನು ನಾವು ತಯಾರಿಸ್ಬೋದು.
ಹೀಗೆ ಮಾಡೋದರಿಂದ ಏನು ಮಾಡ್ಬೋದು, ದುರ್ಬಲ ಅಯೋಡಿನ್ ದ್ರಾವಣ ನಾವೇನು ಮಾಡ್ಬೋದು ತಯಾರಿಸ್ಬೋದು. 100 ಮಿಲಿಲೀಟರ್ ಅಥವಾ ml ನೀರಿನಲ್ಲಿ 2 ಗ್ರಾಮ್ ಏನು ಮಾಡಬೇಕು ಕಾಪರ್ ಸಲ್ಫೇಟನ್ನು ಕರಗಿಸುವುದರ ಮೂಲಕ ಕಾಪರ್ ಸಲ್ಫೇಟ್ ದ್ರಾವಣ ಏನು ಮಾಡ್ಬೋದು ನಾವು ತಯಾರಿಕೆ ಮಾಡ್ಕೊಳ್ಬೋದು. ಹಾಗೆ 100 ml ನೀರಿನಲ್ಲಿ 10 ಗ್ರಾಮ್ ಕಾಸ್ಟಿಕ್ ಸೋಡಾವನ್ನು ಕರಗಿಸುವುದಾಗ ನಮಗೆ ಬೇಕಾದ ಕಾಸ್ಟಿಕ್ ಸೋಡಾ ಏನು ಮಾಡ್ಬೋದು ನಾವು ದ್ರಾವಣ ತಯಾರಿಸ್ಬೋದು. ಇದರಿಂದ ಕೂಡ ಏನು ಮಾಡ್ಬೋದು ನಾವು ತಯಾರಿಸ್ಕೊಳ್ಬೋದು. ವಿವಿಧ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಗಳು ಇವೆಯೇ ಎಂಬುದನ್ನು ತಿಳಿಯಲು ಅವುಗಳನ್ನು ಪರೀಕ್ಷಿಸಿಕೊಳ್ಳುವುದರೊಂದಿಗೆ ಏನು ಮಾಡಬೇಕು ನಾವು ಇಲ್ಲಿ ತಿಳ್ಕೋಬೇಕು. ಕಾರ್ಬೋಹೈಡ್ರೇಟ್ಗಳಲ್ಲಿ ಅನೇಕ ವಿಧಗಳಿವೆ. ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಷ್ಟ ಮತ್ತು ಶರ್ಕರೆಗಳ ರೂಪದಲ್ಲಿ ಏನು ಮಾಡ್ತೈತಿ ಕಂಡುಬರ್ತೈತಿ. ಒಂದು ಆಹಾರ ಪದಾರ್ಥದಲ್ಲಿ ಪಿಷ್ಟ ಇದೇನಾ ಅಂತ ನಾವು ಏನು ಮಾಡ್ಬೋದು ಸುಲಭವಾಗಿ ಪರೀಕ್ಷೆಯನ್ನು ಮಾಡ್ಕೋಬೋದು. ಸ್ವಲ್ಪ ಪ್ರಮಾಣದ ಬೇಯಿಸಿದ ಘಟಕಾಂಶ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸಿದ ಆಹಾರ ಘಟಕಾಂಶ ಮತ್ತು ಆಹಾರ ಪದಾರ್ಥಗಳನ್ನು ನಾವು ತೆಗೆದುಕೊಳ್ಬೇಕು. ಅದಕ್ಕೆ 2 ರಿಂದ 3 ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನು ಅದರ ಮೇಲೆ ಹಾಕಿ ಆಹಾರ ಪದಾರ್ಥದ ಬಣ್ಣದಲ್ಲಿ ಏನಾದರೂ ಬದಲಾವಣೆಯಾಗಿದ್ದರೆ ಅದೇನಿದೆ ಅಂದರೆ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದೆ ಅಂತ ಏನು ಮಾಡಬೇಕು ನಾವು ಇಲ್ಲಿ ಟೆಸ್ಟನ್ನು ಮಾಡ್ಕೋಬೋದು. ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಪಿಷ್ಟದ ಇರುವಿಕೆಯನ್ನು ಸೂಚಿಸ್ತದೆ. ಯಾವುದು ಕಪ್ಪಾಗಿದೆಯೋ ಅಲ್ಲೇನಿದೆ ಅಂತ ತಿಳ್ಕೊಬೇಕು ನಾವು ಪಿಷ್ಟ ಇದೆ ಅಂತೇಳಿ ತಿಳ್ಕೊಬೇಕು. ಇತರೆ ಆಹಾರ ಪದಾರ್ಥಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಕಂಡುಹಿಡಿಯಲು ಈ ಪರೀಕ್ಷೆಯನ್ನು ನಾವು ಏನು ಮಾಡಬೇಕು ಮತ್ತು ಅದೇ ರೀತಿ ಮಾಡಬೇಕು. ಈಗೇನಾಯಿತು ನಾವು ಪಿಷ್ಟದ ಪರೀಕ್ಷೆಯನ್ನು ಮಾಡಿದಾಯಿತು. ಅಂದರೆ ಯಾವುದು ಇದು ಮಾಡಿದಾಗ ಪ್ರಯೋಗ ಮಾಡಿದಾಗ ಅದು ಕಪ್ಪು ಬಣ್ಣ ಬರ್ತಾಯಿತ್ತು ಅಲ್ಲಿ ಪಿಷ್ಟ ಇದೆ ಅಂತೇಳಿ ನಾವು ಗುರುತಿಸ್ಕೋಬೇಕು. ಒಂದು ವೇಳೆ ಕಪ್ಪು ಬಣ್ಣ ಬರಲಿಲ್ಲ ಅಂದರೆ ಅದರಲ್ಲಿ ಪಿಷ್ಟ ಇಲ್ಲ ಅಂತ ಅರ್ಥ. ಈಗ ಪ್ರೋಟೀನ್ ಪರೀಕ್ಷೆ. ನೋಡೋಣ ಇವಾಗ. ಇದಕ್ಕೂ ಕೂಡ ಏನು ನೋಡಬೇಕು ನಾವು ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಪರೀಕ್ಷಿಸಲು ನೋಡಬೇಕು ತೆಗೆದುಕೊಳ್ಬೇಕು. ನೀವು ಪರೀಕ್ಷಿಸಬೇಕಿರುವ ಆಹಾರ ಪದಾರ್ಥ ಗಟ್ಟಿಯಾಗಿದ್ದರೆ ಮೊದಲು ಅದೇನು ನೋಡಬೇಕು ಪೇಸ್ಟ್ ಅಥವಾ ಪುಡಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ಅರಿಯಿರಿ ಅಥವಾ ಜಜ್ಜಬೇಕು, ಇಲ್ಲಾಂದರೆ ಸ್ವಲ್ಪ ಕುಟ್ಟಬೇಕು. ಇದರ ಸ್ವಲ್ಪ ಭಾಗವನ್ನು ಒಂದು ಸ್ವಚ್ಛವಾದ ಪ್ರಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು 10 ಹನಿಗಳಷ್ಟು ನೀರನ್ನು ಏನು ಮಾಡಬೇಕು ಪ್ರಾಣದಲ್ಲಿ ಹಾಕಿ ಕುರುಕಬೇಕು ಚೆನ್ನಾಗಿ. ಆಗ ಹನಿಗಳನ್ನು ಬಳಸಿ 2 ಹನಿ ತಾಮ್ರದ ಸಲ್ಫೇಟ್ ಏನ್ಬೇಕು ಅದಕ್ಕೆ ಸೇರಿಸಬೇಕು. ಮತ್ತು 10 ಹನಿ ಕಾಸ್ಟಿಕ್ ಸೋಡಾವನ್ನು ಸಹ ಏನು ಮಾಡಬೇಕು ಆ ಪ್ರಾಣದಲ್ಲಿ ಹಾಕಬೇಕು. ಪ್ರಾಣದಲ್ಲಿ ಚೆನ್ನಾಗಿ ನೋಡಬೇಕು ಅಂದರೆ ಕುಲುಕಬೇಕು ಮತ್ತು ಕೆಲವು ನಿಮಿಷಗಳವರೆಗೆ ಹಾಗೆಯೇ ಇಡಬೇಕು. ನೀವು ಏನನ್ನು ನೋಡುವಿರೋ ಪ್ರಾಣದಲ್ಲಿ ವಸ್ತುಗಳು ನೇರಳೆ ಬಣ್ಣಕ್ಕೆ ಬದಲಾಗಿದರೆ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇದೆ ಅಂತೇಳಿ ಅರ್ಥ. ನಾವು ಪ್ರಯೋಗ ಮಾಡಿದಾಗ ಅದೇನಾದರೂ ನೆರಳಿ ಬಣ್ಣ ಬಂತಂದರೆ ಅಲ್ಲಿ ಪ್ರೋಟೀನ್ ಇದೆ ಅಂತೇಳಿ ನೋಡ್ಬೋದು, ಸುಲಭವಾಗಿ ಪತ್ತೆ ಹಚ್ಕೊಳ್ಬೋದು. ಈಗ ಪಿಷ್ಟ ಪರೀಕ್ಷೆ ಮಾಡಿದ್ದೀವಿ, ಪ್ರೋಟೀನ್ ಪರೀಕ್ಷೆ ಮಾಡಿದ್ದೀವಿ. ಮುಂದೆ ಏನಿದೆ ಅಂತೇಳಿ ಕೊಬ್ಬಿನ ಅಂಶದ ಪರೀಕ್ಷೆ ಇದೆ. ಆದರೆ ಇಲ್ಲಿ ಸಮಯ ಏನಾಗುತ್ತೆ ತುಂಬ ಲಾಂಗ್ ಆಗ್ಬೋದು, ವಿಡಿಯೋ ಲಾಂಗ್ ಆಗುತ್ತೆ ಅಂತ ಏನು ಮಾಡ್ತೀನಿ ನಾನು ಪಾರ್ಟ್ ವೈಸ್ ಮಾಡ್ತಾ ಹೋಗ್ತೀನಿ. ಕೆಲವು ಆಹಾರ ಪದಾರ್ಥ ಏನು ಮಾಡಿದ್ದಾರೆ ಇಲ್ಲಿ ಪೋಷಕಗಳನ್ನು ಕೊಟ್ಟಿದ್ದಾರೆ. ಬೇಯಿಸಿದ ಆಲೂಗಡ್ಡೆ ಇದರಲ್ಲಿ ಪಿಷ್ಟ ಇದೆ ಅಂತೆ, ಪ್ರೋಟೀನ್ ಇಲ್ಲ ಕೊಬ್ಬು ಇಲ್ಲ. ಆದರೆ ಹಾಲಿನಲ್ಲಿ ಪ್ರೋಟೀನ್ ಇದೆ ಆದರೆ ಪಿಷ್ಟ ಇಲ್ಲ ಕೊಬ್ಬಿಲ್ಲ. ಕಡಲೆ ಬೀಜದಲ್ಲಿ ಏನಿದೆ ಪಿಷ್ಟ ಇಲ್ಲ ಪ್ರೋಟೀನ್ ಇಲ್ಲ ಕೊಬ್ಬಿದೆ. ಅಂದರೆ ಯಾವುದರಲ್ಲಿ ಏನೇನಿದೆ ಅಂತ ನಾವು ಇಲ್ಲಿ ಪರೀಕ್ಷೆ ಮಾಡ್ಕೋಬೋದು. ಬೇಯಿಸಿದ ಅಕ್ಕಿ ಪುಡಿ ತೊಗೊಂಡು ಅದಕ್ಕೂ ಕೂಡ ಏನು ನೋಡ್ಬೋದು ನಾವು ಪಿಷ್ಟ ಇದೇನಾ ಅದರಲ್ಲಿ ಪ್ರೋಟೀನ್ ಇದೆನಾ ಅಥವಾ ಕೊಬ್ಬಿದೆನಾ ಅಂತೇಳಿ ತಿಳ್ಕೊಬೋದು. ಅನ್ನದಲ್ಲಿ ಕೂಡ ಪಿಷ್ಟ ಪ್ರೋಟೀನ್ ಕೊಬ್ಬು ಯಾವುದಿದೆ ಅಂತೇಳಿ ನಾವು ಏನು ನೋಡ್ಬೋದು ಪ್ರಯೋಗ ಮಾಡುವುದರ ಮೂಲಕ ತಿಳ್ಕೊಬೋದು. ಇವೆಷ್ಟೆಲ್ಲ ಏನು ನೋಡ್ಬೇಕು ನಾವು ಪ್ರಯೋಗವನ್ನು ಮಾಡಿ ತಿಳ್ಕೊಬೇಕು. ಹೀಗೆ ಏನು ಮಾಡ್ತೀನಿ ಅಂದರೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ತರಗತಿಯಲ್ಲಿ ಕೊಬ್ಬಿನ ಅಂಶದ ಪರೀಕ್ಷೆ ಬಗ್ಗೆ ಭಾಗ 2 ಅಲ್ಲಿ ನೋಡೋಣ, ತಿಳಿದುಕೊಳ್ಳೋಣ. ಅಂದರೆ 2ನೇ ವಿಡಿಯೋ ಮಾಡ್ತೀನಲ್ಲ ಆವಾಗ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಏಕೆಂದರೆ ವಿಡಿಯೋ ಲಾಂಗ್ ಆಗ್ತವೆ, ಸ್ವಲ್ಪನೇ ಮಾಡಿದ್ರೆ ಕೇಳೋಕೆ ಏನಾಗುತ್ತಂದರೆ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ವಿಡಿಯೋವನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವೀಕ್ಷಿಸಿ, ಸಾಧ್ಯವಾದರೆ ಲೈಕ್ ಅಥವಾ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.